ನಮಸ್ಕಾರ ವೀಕ್ಷಕರೇ, ಪ್ರಿಯಾ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಾಯಲ್ಲಿಟ್ಟರೆ ಕರಗೋಗುವಂಥ ಪರ್ಫೆಕ್ಟ್ ಶಂಕರ್ಪೋಳಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ. ನಾನು ತೋರಿಸಿರೋಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ನೀವು ಕೂಡ ಫಾಲೋ ಮಾಡಿದ್ರೆ ನೀವು ಮಾಡೋ ಶಂಕರ್ಪೋಳಿ ಕೂಡ ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಬಹಳ ಹಗುರವಾಗಿರುತ್ತೆ. ನೀವು ಹಗುರವಾಗಿ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಗರಿಗರಿಯಾಗಿ ಕೂಡ ಮಾಡ್ಕೊಳ್ಬೋದು. ಎರಡಕ್ಕೂ ನನ್ನ ಹತ್ರ ಟಿಪ್ಸ್ ಇದೆ. ಅದು ಹೇಗೆ ಅಂತ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ಅಗಲವಾಗಿರೋ ಬೌಲ್ ತಗೊಳ್ಬೇಕು. ಇದಕ್ಕೆ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಳ್ಬೇಕಾಗುತ್ತೆ. ಯಾವುದಾದ್ರೂ ಅಳತೆಗೆ ಅಂತ ಒಂದು ಕಪ್ ತಗೊಳ್ಳಿ, ಅದರಲ್ಲಿ 2 ಕಪ್ ಮೈದಾ ಹಾಕೊಳ್ಳಿ. ಮೈದಾ ಹಿಟ್ಟನ್ನು ಜರಡಿ ಹಿಡಿದಿರಬೇಕು. ಮೈದಾ ಹಿಟ್ಟನ್ನು ಹಾಕಿದ್ಮೇಲೆ ಇದಕ್ಕೆ ತುಪ್ಪ ಕೂಡ ಹಾಕ್ಕೊಳ್ಬೇಕಾಗುತ್ತೆ. 1/4 ಕಪ್ಪಷ್ಟು ತುಪ್ಪ ತಗೊಳ್ಳಿ. ಯಾವ ಕಪ್ಪಿಂದ ಮೈದಾ ಹಿಟ್ಟು ಹಾಕಿರ್ತೀರಲ್ಲ ಅದೇ ಕಪ್ಪಿಂದ 1/4 ಕಪ್ಪಷ್ಟು ತುಪ್ಪವನ್ನು ಸ್ವಲ್ಪ ಕರಗಿಸಿ ಹಾಕೊಂಡ್ರೆ ಸಾಕು. ತುಂಬ ಗಟ್ಟಿ ಇರೋದು ಬೇಡ, ಹಾಗಾದ್ರೆ ತುಪ್ಪ ಬಿಸಿ ಮಾಡೋದು ಬೇಡ, ಸ್ವಲ್ಪ ಕರಗಿದ್ರೆ ಸಾಕು. ತುಪ್ಪವನ್ನು ಹಾಕಿದ ಮೇಲೆ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಗಂಟೆಲ್ಲ ಹೋಗಬೇಕು, ಪೂರ್ತಿ ಪುಡಿ ಪುಡಿ ಥರ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಉಂಡೆ ಕಟ್ಟೋದಕ್ಕೆ ಬರಬೇಕು. ಉಂಡೆ ಯಾವ ಥರ ಇರಬೇಕಂದ್ರೆ ಈ ಥರ ಗಟ್ಟಿ ಉಂಡೆ ಬರಬೇಕು. ನಾವಾಗಿ ಪುಡಿ ಮಾಡಿದ್ರೆ ಪುಡಿ ಆಗಬೇಕು, ಆ ಥರ ಹಿಟ್ಟು ರೆಡಿಯಾಗಿರಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನಾದ್ಕೊಳ್ಳೋಣ. ನೀರನ್ನು ನಾವು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ಬೇಕು. ತುಂಬ ಬಿಸಿ ಬೇಡ, ಲೈಟಾಗಿ ಉಗುರು ಬೆಚ್ಚಗಿರಬೇಕು. ಆ ಥರ ಸ್ವಲ್ಪನೇ ನೀರು ಹಾಕೊಂಡು ನಾದ್ಕೊಳ್ಳಿ. ಇದಕ್ಕೆ ಸ್ವಲ್ಪನೇ ನೀರು ಸಾಕು ನಾದೋದಕ್ಕೆ. ತುಂಬ ಬೇಗನೆ ನಾದ್ಕೊಳ್ಬೋದು. ತುಂಬ ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಮೊದಲಿಗೆ ಸ್ವಲ್ಪ ನೀರು ಹಾಕೊಂಡು ನಾದ್ಕೊಳ್ಳಿ ಅರ್ಧದಷ್ಟು ಹಿಟ್ಟಿಗೆ. ಇನ್ನು ಉಳಿದಿರೋ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ನಾದ್ಕೊಂಡ್ರೆ ಸಾಕು. ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಹಿಟ್ಟು ಮೀಡಿಯಮ್ ಸಾಫ್ಟ್ ಆಗಿರಬೇಕು. ತುಂಬ ಸಾಫ್ಟಾಗಿನೂ ಬೇಡ, ತುಂಬ ಹಾರ್ಡಾಗಿನೂ ಬೇಡ, ಮೀಡಿಯಮ್ ಆಗಿದ್ರೆ ಸಾಕು. ನೋಡಿ, ಕೈಗೆ ಸ್ವಲ್ಪನೂ ಹಿಟ್ಟು ಅಂಟಿಲ್ಲ. ಈಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು 1 ನಿಮಿಷಗಳ ಕಾಲ ನಾದ್ಕೊಂಡ್ಬಿಡೋಣ. ಈಗ ಹಿಟ್ಟನ್ನು ನಾದಿ ಆಗಿದೆ. ಮೀಡಿಯಮ್ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ. ಈಗ ಒಂದು ಬಟ್ಟೆ ಅಥವಾ ಒಂದು ಬಟ್ಲನ್ನು ಮುಚ್ಚಿ ಒಂದು 15ರಿಂದ 20 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ. ಈಗ 15 ನಿಮಿಷಗಳ ಕಾಲ ಆಯಿತು. ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ನಾನು ಅರ್ಧದಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಶಂಕರ್ಪೋಳಿಗೆ ಲಟ್ಟಿಸ್ಕೊಳ್ಳೋದಕ್ಕೆ ಅರ್ಧದಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಟ್ರಿಪ್ಪಲ್ಲಿ ಪೂರ್ತಿ ಶಂಕರ್ಪೋಳಿ ರೆಡಿ ಆಗಿಬಿಡುತ್ತೆ. ಇದನ್ನು ಆಮೇಲೆ ಮಾಡ್ಕೊಳ್ತೀನಿ. ಮೊದಲು ತೊಗೊಂಡಿರೋದನ್ನ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಚಪಾತಿ ಯಾವ ರೀತಿಯಾಗಿ ಲಟ್ಟಿಸ್ಕೊಳ್ತೀರಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ಆದರೆ ಇದು ಸ್ವಲ್ಪ ದಪ್ಪ ಇರುತ್ತೆ. ಎಷ್ಟು ಥಿಕ್ನೆಸ್ ಇರಬೇಕು ಅಂತ ನಾನು ತೋರಿಸ್ತೀನಿ ನಿಮಗೆ. ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ಎಲ್ಲ ಕಡೆ ಈವನ್ ಆಗಿನೇ ಲಟ್ಟಿಸ್ಕೊಳ್ಳಿ. ಒಂದು ಕಡೆ ತೆಳ್ಳಗೆ ಒಂದು ಕಡೆ ದಪ್ಪಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಈ ಸೈಜ್ಗೆ ನಾವು ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ನೋಡಿ ಎಷ್ಟು ಥಿಕ್ನೆಸ್ ಇದೆ ಅಂತ ತೋರಿಸ್ತೀನಿ. ನೋಡಿ, ಇಷ್ಟು ಥಿಕ್ನೆಸ್ ಇರಬೇಕು. ಈಗ ನಾವು ಫಸ್ಟಿಗೆ ಎಡ್ಜಸ್ನೆಲ್ಲ ಕಟ್ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ. ನಮಗೆ ಎಡ್ಜಸ್ ಬೇಡ. ನಾನು ನಿಮಗೆ ತೋರಿಸೋದಕ್ಕೆ ಎಡ್ಜಸ್ ತೆಗಿತಾ ಇದ್ದೀನಿ. ನೀವು ಬೇಕಾದರೆ ಎಡ್ಜಸ್ ಸಮೇತನೇ ಕಟ್ ಮಾಡ್ಕೊಳ್ಬೋದು. ಈಗ ನೋಡಿ, ಮೊದಲು ಯಾವ ಥರ ಕಟ್ ಮಾಡ್ಕೊಳ್ಬೇಕು, ಚಾಕು ತೊಗೊಂಡು ಸ್ಟ್ರೇಟ್ ಲೈನ್ ಮಾಡ್ಕೊಳ್ಳಿ. ಈಗ ಅಡ್ಡ ಕಟ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ಎಷ್ಟು ಸೈಜ್ ಬೇಕೋ ನೋಡ್ಕೊಂಡು ಶಂಕರ್ಪೋಳಿ ಕಟ್ ಮಾಡ್ಕೊಳ್ಳಿ. ನೋಡಿ, ಥಿಕ್ನೆಸ್ ಇಷ್ಟು ದಪ್ಪ ಇರಬೇಕು. ನೀವು ಚಿಕ್ಕ ಸ್ಕ್ವೇರ್ ಶೇಪ್ನಲ್ಲಾದರೂ ಮಾಡ್ಕೊಳ್ಬೋದು. ಯಾವ ಥರ ಶೇಪ್ನಲ್ಲಾದರೂ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋದನ್ನೆಲ್ಲ ತೆಗೆದು ಒಂದು ಪ್ಲೇಟ್ನಲ್ಲಿ ಈ ಥರ ಹಾಕಿಟ್ಕೊಳ್ಳಿ. ಇನ್ನೊಂದು ಟ್ರಿಪ್ಪು ಕೂಡ ನಾನು ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಅಷ್ಟೇ ಥಿಕ್ನೆಸ್ ಇಟ್ಕೊಂಡಿದ್ದೀನಿ. 2 ಪ್ಲೇಟ್ ತುಂಬ ನಾನು ಶಂಕರ್ಪೋಳಿಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಲಿ ಕರಿಬೇಕು. ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ತುಂಬ ಹೈ ಫ್ಲೇಮ್ ಇಟ್ಕೊಳ್ಳೋದು ಬೇಡ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಮ್ಮ ಕಡಾಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಶಂಕರ್ಪೋಳಿಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಇದು ತುಂಬ ಬೇಗ ಕರಿಯೋದಿಲ್ಲ. ಇದು ತುಂಬ ನಿಧಾನಕ್ಕೆ ಕರಿಯೋದು. 7ರಿಂದ 8 ನಿಮಿಷಗಳ ಕಾಲ ಸಮಯ ಹಿಡಿಯುತ್ತೆ ಇದು ಪೂರ್ತಿಯಾಗಿ ಗೋಲ್ಡನ್ ಕಲರ್ ಆಗೋದಕ್ಕೆ. ಈಗ ಆಲ್ಮೋಸ್ಟ್ 2ರಿಂದ 3 ನಿಮಿಷಗಳ ಕಾಲ ಆಗಿದೆ. ನೋಡಿ, ಲೈಟಾಗಿ ಗೋಲ್ಡನ್ ಕಲರ್ ಬರ್ತಾ ಇದೆ. ಇದು ಪೂರ್ತಿಯಾಗಿ ಗೋಲ್ಡನ್ ಕಲರ್ ಬಂದಮೇಲೆ ನಾವು ತೆಗಿಬೇಕಾಗುತ್ತೆ. ನಿಮಗೆ ಕ್ರಿಸ್ಪಿ ಆಗಬೇಕಂದ್ರೆ ಸ್ವಲ್ಪ ಡಾರ್ಕ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಿ. ನಿಮಗೆ ಹಗುರವಾಗಿ ಪದರವಾಗಿ ಬಾಯಲ್ಲಿಟ್ಟರೆ ಕರಗೋ ಥರ ಬೇಕಂದರೆ ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕು. ನಾನು ತೋರಿಸ್ತೀನಿ ನೋಡಿ, ಈ ಕಲರ್ ಇದ್ದರೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ತುಂಬ ಹಗುರವಾಗಿರುತ್ತೆ, ಒಳಗಡೆ ಎಲ್ಲ ಪದರವಾಗಿ ಬಂದಿರುತ್ತೆ. ನಿಮಗೆ ಸ್ವಲ್ಪ ಕ್ರಿಸ್ಪಿ ಬೇಕಂದರೆ ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ. ಸ್ವಲ್ಪ ಡಾರ್ಕ್ ಗೋಲ್ಡನ್ ಕಲರ್ ಬಂದುಬಿಟ್ರೆ ಕ್ರಿಸ್ಪಿಯಾಗಿ ಬರುತ್ತೆ.
ನನಗೆ ಹಗುರವಾಗಿ ಬೇಕಾಗಿತ್ತು, ಹಾಗಾಗಿ ಲೈಟ್ ಗೋಲ್ಡನ್ ಕಲರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಇದೇ ಥರ ಒಂದು ಬೌಲ್ನಲ್ಲಿ ಹಾಕಿ ಬಿಟ್ಬಿಡಬೇಕು, ಪೂರ್ತಿಯಾಗಿ ತಣ್ಣಗಾಗಬೇಕು. ಫ್ರೈ ಮಾಡಿರೋ ಶಂಕರ್ಪೋಳಿ ತಣ್ಣಗಾದ್ಮೇಲೆ ನಾನು ಒಂದು ಪ್ಯಾನ್ನ ತೊಗೊಳ್ತಾ ಇದ್ದೀನಿ. ಈ ಪ್ಯಾನ್ಗೆ ನಾನು ಆವಾಗಲೇ ಯಾವ ಕಪ್ಪಿಂದ ಮೈದಾ ಹಿಟ್ಟು ಹಾಕ್ಕೊಂಡಿದ್ದಲ್ಲ ಅದೇ ಕಪ್ಪಿಂದ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ಅದೇ ಕಪ್ನಿಂದ 1/4 ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು. 1 ಕಪ್ ಸಕ್ಕರೆಗೆ 1/4 ಕಪ್ ನೀರು ಸಾಕು. ಇಷ್ಟೇ ಸಕ್ಕರೆ ಸಾಕು. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಕೊನೆಗೆ ಸಕ್ಕರೆ ಪುಡಿ ಎಲ್ಲ ಹಾಗೆ ಉಳಿಯುತ್ತೆ. ಹಾಗಾಗಿ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಪೂರ್ತಿ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಪೂರ್ತಿ ಕರಗಿದ್ಮೇಲೆ ಒಂದು 2 ನಿಮಿಷ ಆಗ್ತಿದ್ದಂಗೆ ಅದು ನೊರೆ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನೊರೆ ಬರೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ನಮಗೆ 1 ಎಳೆ ಅಂಟು ಬೇಕು, ದಪ್ಪ ಅಂಟು ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಾನು ತೋರಿಸ್ತೀನಿ ನಿಮಗೆ ಎಲ್ಲಿವರೆಗೂ ನೀವು ಕುದಿಸ್ಕೊಳ್ಬೇಕು ಅಂತ. ನೋಡಿ ಈಗ ನೊರೆ ಸ್ಟಾರ್ಟ್ ಆಗಿದೆ. ಈ ಟೈಮ್ನಲ್ಲಿ ನಾವು ಅಂಟನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ನೊರೆ ಬರುತ್ತಲ್ಲ ಆವಾಗ ನಾವು ಅಂಟು ಚೆಕ್ ಮಾಡ್ಕೊಳ್ಬೇಕು. ನಮಗೆ 1 ಎಳೆ ದಪ್ಪ ಅಂಟು ಬಂದಿದೆ ಅಂದರೆ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಶಂಕರ್ಪೋಳಿಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಪಾಕ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ 1 ಎಳೆ ದಪ್ಪ ಅಂಟು ಬಂದಿದೆ. ಈ ಥರ ಬಂದರೆ ಸಾಕು. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ಮೇಲೆ ಶಂಕರ್ಪೋಳಿ ಹಾಕಬೇಕು. ಶಂಕರ್ಪೋಳಿ ಪೂರ್ತಿಯಾಗಿ ತಣ್ಣಗಾಗಿರಬೇಕು. ಶಂಕರ್ಪೋಳಿಗಳನ್ನ ಹಾಕಿದ ತಕ್ಷಣ ಒಂದು ಸ್ಪೂನಿಂದ ಕಂಟಿನ್ಯೂಸ್ ಆಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಎಲ್ಲಿವರೆಗೂ ಶುಗರ್ ಕ್ರಿಸ್ಟಲೈಸ್ ಆಗಲ್ವೋ ಅಲ್ಲಿವರೆಗೂ ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. 2 ನಿಮಿಷದಲ್ಲೇ ಪೂರ್ತಿ ಶುಗರ್ ಎಲ್ಲ ಕೋಟೆಡ್ ಆಗುತ್ತೆ. ನೀವೇ ನೋಡ್ತಾ ಹೋಗಿ. ಸ್ವಲ್ಪ ಗಟ್ಟಿ ಆಗ್ತಾ ಮೇಲೆಲ್ಲ ಕ್ರಿಸ್ಟಲೈಸ್ ಆಗುತ್ತೆ. ನೋಡಿ ಆಗಲೇ ಆಲ್ಮೋಸ್ಟ್ ಆಗ್ತಾ ಇದೆ, ನೀವೇ ನೋಡ್ಬೋದು. ಇನ್ನು ಒಂದು 30 ಸೆಕೆಂಡಲ್ಲಿ ಪೂರ್ತಿ ಕ್ರಿಸ್ಟಲೈಸ್ ಆಗುತ್ತೆ. ನೋಡಿ ಆಗಲೇ ಶಂಕರ್ಪೋಳಿ ರೆಡಿ ಆಯಿತು. ಸಕ್ಕರೆ ಶಂಕರ್ಪೋಳಿ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ಒಳಗಡೆ ಎಲ್ಲ ತುಂಬ ಲೇಯರ್ಡ್ ಆಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸ್ವಲ್ಪ ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಡಾರ್ಕ್ ಕಲರಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ಕ್ರಿಸ್ಪಿನೆಸ್ಸು ಕೂಡ ಇರುತ್ತೆ. ಹಗುರವಾಗಿ ಬೇಕಂದರೆ ಈ ಥರ ಮಾಡ್ಕೊಳ್ಳಿ. ನೀವು ಕೂಡ ಈ ಸಲ ಹಬ್ಬಕ್ಕೆ ಈ ಶಂಕರ್ಪೋಳಿಯನ್ನು ಟ್ರೈ ಮಾಡಿದ್ಮೇಲೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ, ಪರ್ಫೆಕ್ಟಾಗಿ ಬಂದರೆ ಪ್ರಿಯಾ ರುಚಿ ಚಾನಲ್ಗೆ ಲೈಕ್ ಮಾಡೋದನ್ನು ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.